ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿರೋ ವಿ ಟಾಕ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಅಪ್ಡೇಟ್ ಸಿಗುತ್ತೆ. ಅದು ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ. ಅದು ಮಿಡ್ ನೈಟ್ ಎಲಿಮಿನೇಷನ್ ಅಂತ ನೋಡ್ಬೋದು ವೀಕ್ಷಕರೇ. ಅದ್ರ ಬಗ್ಗೆ ದೊಡ್ಡದಾದ ಬಿಗ್ ಬಾಸ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇನು ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆದಷ್ಟು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಅಪ್ಡೇಟ್ನ ಕೊಡ್ತೀನಿ ಇರ್ತೀನಿ. ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನಿಮಗೆ ಪಕ್ಕ ತಿಳಿಸ್ಕೊಡ್ತೀನಿ ಅಂತ. ಅದೇ ರೀತಿಯಾಗಿ ತಿಳಿಸ್ಕೊಡ್ತಿದ್ದೀನಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ, ಯಾರು ಈ ವಾರ ಎಲಿಮಿನೇಟ್ ಆಗಿ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ವೀಕ್ಷಕರೇ. ವೀಕ್ಷಕರ, ಮೊದಲದಾಗಿ ನಾನು ಒಂದು ಬಿಗ್ಗಾದ ಅಪ್ಡೇಟ್ ತಿಳಿಸ್ಕೊಡ್ತೀನಿ ನಿಮಗೆಲ್ಲರಿಗೂ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಿನ್ನೆಯ ಎಪಿಸೋಡಲ್ಲಿ ನೀವು ನೋಡಿರ್ಬೋದು. 4 ಜನ ಕಂಟೆಸ್ಟೆಂಟ್ಸ್ ಫ್ಯಾನ್ಸ್ಗಳೇನಿದೆ ಅವರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅದೇ ರೀತಿಯಾಗಿ ಇವತ್ತು 3 ಜನ ಕಂಟೆಸ್ಟೆಂಟ್ ಫ್ಯಾನ್ಸ್ಗಳೇನಿದ್ದಾರೆ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಅವ್ರು ಯಾರ್ಯಾರು ಅಂದರೆ ಅಶ್ವಿನಿ, ಗಿಲ್ಲಿ, ರಘು. ಇವರ 3 ಜನ ಫ್ಯಾನ್ಸ್ಗಳೇನಿದ್ದಾರೆ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಗಿಲ್ಲಿಗೆ ಫ್ಯಾನ್ಸ್ಗಳು ತುಂಬ ಅಂದರೆ ತುಂಬ ಕೂಗಾಟಗಳನ್ನ ಮಾಡ್ತಾರೆ ವೀಕ್ಷಕರೇ. ಅದಕ್ಕಾಗಿ ಬಿಗ್ ಬಾಸ್ ಆಶ್ಚರ್ಯ ಪಡ್ಬೋದು ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ. ಮನೇಲಿದ್ದ ಒಳಗಡೆ ಕಂಟೆಸ್ಟೆಂಟ್ಗಳಿಗೆ ಆ ಕೂಗು ಜೋರಾಗಿ ಕೇಳಿಸುತ್ತೆ ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೀವೇನಾದ್ರು ಲೈವಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಿಡ್ಸ್ತಾ ಇದ್ರು ಅಂತ. ಗಿಲ್ಲಿ ಅವರ ಫ್ಯಾನ್ ಏನಿದ್ರೆ ಅವರು ಟ್ಯಾಟೋ ಹಾಕಿಸ್ಕೊಂಡಿರಲ್ಲ, ಅವರು ಸಹ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅವ್ರಿಗೆ ಸೆಕೆಂಡ್ ಹ್ಯಾಂಡ್ ಕೊಡ್ತಾರೆ ವೀಕ್ಷಕರೇ. ಅದರ ನಂತರ ಗಿಲ್ಲಿಗವ್ರಿಗೆ ಬಿಗ್ ಬಾಸ್ ಅವರು ಒಂದು ಟೈಟಲ್ನ ಕೊಡ್ತಾರೆ. ಯಾವುದೇ ಆಟವನ್ನು ದಿಕ್ಕನ್ನು ಬದಲಾಯಿಸುವ ಸಾಮರ್ಥ್ಯ ಉಳ್ಳವರು ಗಿಲ್ಲಿ ಅವರು ಅಂತ ಅವರ ಫ್ಯಾನ್ಸ್ ಮುಂದೆ ಹೇಳ್ತಾರೆ. ಅದಕ್ಕಾಗಿ ಗಿಲ್ಲಿ ನಟ ಅಂತ ಅವ್ರ ಫ್ಯಾನ್ಸ್ ಎಲ್ಲ ಕಿರ್ಚ್ಕೋತಾರೆ ವೀಕ್ಷಕರೇ. ಗಿಲ್ಲಿ ಅವ್ರನ್ನ ಜೋಕರ್ ಅಂತ ಹೇಳ್ತಾರೆ ವೀಕ್ಷಕರೇ, ಬಿಗ್ ಬಾಸ್ ಅವರು ಅಂತ ಹೇಳ್ಬೋದು ವೀಕ್ಷಕರೇ. ಅದೇ ನಂತರ ಗಿಲ್ಲಿ ಅವರ ಒಂದು ಡೈಲಾಗ್ ಏನಿದೆ ಅವರು ಅವರ ಫ್ಯಾನ್ಸ್ ಮುಂದೆ ಹೇಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅದೊಂದು ನೀವು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು. ಅದರ ನಂತರ ಏನಪ್ಪ ಆಗುತ್ತೆ ಅಂದರೆ ಗಿಲ್ಲಿ ಅವರು ಹೇಳ್ತಾರೆ, ನಾನು ಇದು ನೋಡ್ಬಿಟ್ಟು ತುಂಬ ಎಮೋಷನ್ ಆಗ್ಬಿಟ್ಟೆ ಅಂತ ಹೇಳ್ತಾರೆ. ಅದು ಅವರು ಟ್ಯಾಟೋ, ಅವರ ಚಿತ್ರ ಏನಿದೆ ಅದನ್ನು ಟ್ಯಾಟೋ ಬಿಡಿಸ್ಕೊಂಡಿರ್ತಾರೆ ಅವರ ಫ್ಯಾನ್ಸು. ಅದನ್ನು ನೋಡಿ ಅವರು ಎಮೋಷನ್ ಆದ್ರಂತೆ. ಅದರ ನಂತರ ಇನ್ನೊಂದು ಹೇಳ್ತಾರೆ, ಮನಿ ಹಾಗೂ ಅಭಿಮಾನದ ಡಿಫ್ರೆನ್ಸ್ಗಳನ್ನ ಹೇಳ್ತಾರೆ. ಮನಿ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಆದರೆ ಅಭಿಮಾನ ಕೊನೆಯ ತನಕ ನಾವು ಸಾಯೋಕ್ಕಂತನೂ ಇರುತ್ತೆ ಅಂತ ಗಿಲ್ಲಿ ಅವರು ಹೇಳ್ತಾರೆ ವೀಕ್ಷಕರೇ. ಇದು ಎಷ್ಟು ಸರಿ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಬರೋದು ಯಾರಪ್ಪ ಅಂದರೆ ಅದು ರಘು ಅವರ ಫ್ಯಾನ್ಸ್ಗಳು ಬರ್ತಾರೆ ವೀಕ್ಷಕರೇ. ರಘು ಅವರ ಫ್ಯಾನ್ಸ್ ಬಂದು ಏನಪ್ಪ ಹೇಳ್ತಾರೆ ಅಂದರೆ ಅವರು ರಘು ಅವರು ಗಿಲ್ಲಿ ಅವರ ಫೋಟೋ ಇರುತ್ತೆ, ಅವ್ರ ಜೊತೆ ಇದ್ದ ಫೋಟೋನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಆಗ ಗಿಲ್ಲಿ ಅವರ ರಘು ಅವರ ಫ್ಯಾನ್ಸ್ ಏನಿದ್ದಾರೆ ಕುಚಿಕು ಕುಚಿಕು ಅನ್ನೋ ಸಾಂಗ್ನ ಹೇಳ್ತಾರೆ ವೀಕ್ಷಕರೇ. ಅದಕ್ಕಾಗಿ ರಘು ಅವರು ಹೇಳ್ತಾರೆ, ಬರ್ತಾನೆ ನೆಕ್ಸ್ಟ್ ಅವನೇ ಬರೋದು ಅಂತ ಹೇಳ್ತಾರೆ ವೀಕ್ಷಕರೇ. ಅವ್ರು ಒಳಗಡೆ ಇದ್ದಾನೆ, ನೆಕ್ಸ್ಟ್ ಅವನೇ ಬರೋದು, ತಲೆಗಡ್ಸ್ಕೊಡಿ ಬರ್ತಾನೆ ಆಚೆ ಕಡೆ ಅಂತ ಗಿಲ್ಲಿ ಅವರ ಫ್ಯಾನ್ಸ್ಗಳಿಗೆಲ್ಲ ಸಮಾಧಾನ ಮಾಡ್ತಾನೆ ಅಂತ ಹೇಳ್ಬೋದು ವೀಕ್ಷಕರೇ. ನೆಕ್ಸ್ಟ್ ಏನಪ್ಪ ಅಂದರೆ ಗಿಲ್ಲಿ ಅವರ ಫ್ಯಾನ್ಸ್ ಆದ ನಂತರ ಬರೋದು ಯಾರು ಫ್ಯಾನ್ಸ್ ಅಂದರೆ ರಘು ಅವರ ಫ್ಯಾನ್ಸ್ ಬಂದು ಆ ಥರ ಎಲ್ಲ ಮಾಡ್ತಾರೆ ವೀಕ್ಷಕರೇ. ಗಿಲ್ಲಿ ಅವರು ಈ ಫೋಟೋಸ್ಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ ವೀಕ್ಷಕರೇ. ಒಂದೊಂದಾಗಿ ತುಂಬ ಕಾಮಿಡಿಯಿಂದನೂ ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ನೋಡಿ, ಗಾಜ್ಗಳೆಲ್ಲ ಆಲ್ರೆಡಿ ಈ ಕಡೆ ನಿಂತ್ಕೊಂಡಿದ್ದಾರೆ, ಯಾಕಂದರೆ ಅಷ್ಟೊಂದು ಅಭಿಮಾನ ಗಿಲ್ಲಿ ಕಂಡ್ರೆ ನೀವು ಆಚೆನೇ ಅಷ್ಟು ಅಂದರೆ ಒಳಗಡೆ ಬಂದ ಮೇಲೆ ಇನ್ನೆಷ್ಟಿರಲ್ಲ ಅಂತ ಅಂದ್ಕೊಂಡಿರ್ಬೋದು ವೀಕ್ಷಕರೇ. ಇನ್ನು ಫಿನಾಲೆ ವೋಟಿಂಗ್ ರಿಸಲ್ಟ್ ಓಪನ್ ಆಗಿದೆ ವೀಕ್ಷಕರೇ. ಇನ್ನೂ ಯಾರು ಎಲ್ಲ ವೋಟ್ ಮಾಡಿಲ್ಲ ದಯವಿಟ್ಟು ಹೋಗಿ ವೋಟ್ ಮಾಡಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟ್ಗಳನ್ನ ನಾವು ಉಳಿಸ್ಕೋಬೇಕಂದ್ರೆ ನೀವು ಇವತ್ತಿಂದನೇ ವೋಟ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಅವಾಗೆಲ್ಲ ಹೇಳಿ ವೋಟ್ ಮಾಡೋಕ್ಕೆ ಹೇಳಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ನ ಗೆಲ್ಲಿಸಿ ವೀಕ್ಷಕರೇ. ನಾನು ಎಷ್ಟು ವೋಟ್ ಹಾಕ್ತೀನಿ, ಯಾರಿಗೆ ವೋಟ್ ಹಾಕ್ತೀನಿ ಅಂತ ತಿಳ್ಕೊಬೇಕಂದ್ರೆ ವೋಟಿಂಗ್ ಅಂತ ಕಮೆಂಟ್ ಮಾಡಿ, ನಿಮಗೆ ತಿಳ್ಸ್ಕೊಡ್ತೀನಿ ವೀಕ್ಷಕರೇ. ನೆಕ್ಸ್ಟ್ ವಿಷಯಕ್ಕೆ ಬಂದ್ರೇನಪ್ಪ ಅಂದರೆ ಅಶ್ವಿನಿ ಅವರ ಫ್ಯಾನ್ಸ್ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನೆನ್ನೆ ಏನಿದೆ ಮಿಡ್ ವೀಕ್ ಎಲಿಮಿನೇಷನ್ ಕಂಪ್ಲೀಟ್ ಆಗಿದೆ ಅಂತ ಅಪ್ಡೇಟ್ ಬಂದಿದೆ. ಅದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಹೊರಗಡೆ ಹೋದ್ರು ಅಂತ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸ್ಕಿಪ್ ಮಾಡ್ತೇನೆ ನೋಡಿ. ಅಶ್ವಿನಿ ಅವರ ಫ್ಯಾನ್ಸ್ ಬಂದಾಗ ತುಂಬ ಜನ ಅವ್ರಿಗೂ ಸಹ ತುಂಬ ಜನ ಫ್ಯಾನ್ಸ್ಗಳಿದ್ರು. ಅವರು ಸಹ ಒಂದೊಂದು ಫೋಟೋಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ವೀಕ್ಷಕರೇ. ನೋಡಿ, ಇಲ್ಲಿ ಡ್ಯಾನ್ಸ್ ಆಡಿರೋದೆಲ್ಲ ಇದೆ ಗಿಲ್ಲಿ ಅವ್ರ ಜೊತೆ ವೀಕ್ಷಕರೇ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಅವರ ಹಿಂದೆ ಭಾಗ ಏನಿದೆ ಅಲ್ಲಿ ಕಾಣಿಸ್ತಾ ಇದೆ ವೀಕ್ಷಕರೇ. ಇಷ್ಟ ಆಗಿತ್ತು ವೀಕ್ಷಕರೇ. ನಿಮ್ಮ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಹೋಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ತಿಳಿಸ್ಕೊಡ್ತೀನಿ ಯಾರು ಹೋದ್ರು ಅಂತ. ಆದರೂ ಸಹ ನೀವು ಯಾರು ಹೋಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೂ ರಘು ಅವ್ರ ಜೊತೆ ಇರೋದು ಸಹ ಚೆನ್ನಾಗಿ ಫೋಟೋಗಳನ್ನೆಲ್ಲ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇಲ್ಲಿ ಬಿಗ್ ಬಾಸ್ ಅವರು ತುಂಬ ಚೆನ್ನಾಗಿ ಹಾಕಿದ್ದಾರೆ ಫೋಟೋಗಳನ್ನ ಹಿಂದ್ಗಡೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನೀವು ಇವತ್ತಿನ ಎಪಿಸೋಡ್ ನೋಡಿದ್ರೆ ವೀಕ್ಷಕರೇ. ಇವತ್ತಿನ ಎಪಿಸೋಡಲ್ಲಿ ನೀವು 3 ಜನ ಕಂಟೆಸ್ಟೆಂಟ್ಸ್ಗಳ ಫ್ಯಾನ್ಸ್ಗಳೇನಿದ್ದಾರೆ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ವೀಕ್ಷಕರೇ. ನಿನ್ನೆ 4 ಜನದಾಯಿತು, ಇವತ್ತು 3 ಜನದ್ದು. ತುಂಬ ಎಂಜಾಯ್ಮೆಂಟ್ ಇರುತ್ತೆ. ಫಿನಾಲೆ ವೀಕ್ ಅಂದರೆ ಇನ್ನೂ 3 ದಿವಸ ಇದೆ ಫಿನಾಲೆಗೆ. ನೀವು ಕೌಂಟೌನ್ನ ಶುರು ಮಾಡ್ಕೊಳ್ಳಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆಲ್ಲಿಸ್ಬೇಕಂದ್ರೆ ಇವತ್ತಿಂದನೇ ವೋಟ್ ಮಾಡಿ, ತುಂಬ ಪ್ರಯತ್ನ ಮಾಡಿ ಅವರು ಗೆಲ್ಸೋಕ್ಕೆ. ವೋಟಿಂದನೂ ಸ್ವಲ್ಪ 50% ತೊಗೋಬೋದು ವೀಕ್ಷಕರೇ. 90% ತೊಗೊಂಡ್ರು ವೋಟಿಂದನೇ ತೊಗೋಬೋದು ವೀಕ್ಷಕರೇ. ಯಾಕಂದರೆ ಇವಾಗೇನು ಶುರು ಆಗುತ್ತೆ ಇದು ಅಸಲಿ ಆಟ ಅಂತ ಹೇಳ್ಬೋದು. ಇಲ್ಲಿಂದ ಯಾವುದು ಪಕ್ಕಾ ವೋಟಿಂಗ್ ಸಿಗುತ್ತೆ ಅವರೇ ವಿನ್ನರ್ ಆಗಿ ಚೂಸ್ ಆಗ್ತಾರೆ ವೀಕ್ಷಕರೇ. ನೋಡೋಣ ಎಷ್ಟು ವೋಟ್ಗಳು ಸಿಗುತ್ತೆ. ಕಾರ್ತಿಕ್ ಅವ್ರನ್ನ ಮೀರಿಸ್ಬೋದಾ ಈ ವೋಟಿಂಗ್ ರಿಸಲ್ಟ್ ಅನ್ನೋದು ನೋಡೋದ. ಗಿಲ್ಲಿ ಅವರ ವೋಟಿಂಗ್ ರಿಸಲ್ಟು ಕಾರ್ತಿಕ್ ಅವ್ರಿಗಿಂತ ಮೀರಿಸ್ಬೋದಾ ಅಂದರೆ ಅವ್ರಿಗೆ 3 ಕೋಟಿ ಏನೋ ಸಿಕ್ಕಿತ್ತು. ಬಟ್ ಇವಾಗ
10 ಕೋಟಿ ಮಾಡೋಣ ಅಂತ ನನ್ನ ಆಸೆ ವೀಕ್ಷಕರೇ. ನಿಮ್ಮ ಸಹಾಯ ಇರಬೇಕು ಅದಕ್ಕೆಲ್ಲ. ಸೊ ದಯವಿಟ್ಟು ಹೋಗಿ ವೋಟ್ ಮಾಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ. ಗಿಲ್ಲಿಗಂತೂ ವೋಟ್ ಮಾಡೋದಂತೂ ಮರಿಬೇಡಿ ವೀಕ್ಷಕರೇ. ಸೊ ದಯವಿಟ್ಟು ಹೋಗಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ವೋಟ್ ಮಾಡೋಕ್ಕೆ. ಸೊ ಏನಿಲ್ಲ, ಜಿಯೋ ಹಾಟ್‌ಸ್ಟಾರ್ಗೆ ಹೋಗ್ಬಿಟ್ಟು ನೀವು ಕೆಳಗಡೆ ಒಂದು ಲೈವ್ ಆಪ್ಷನ್ಗೆ ಹೋಗಿ, ಇಲ್ಲಾಂದರೆ ಯಾವ್ದಾದ್ರು ಒಂದು ಎಪಿಸೋಡ್ನ ನೋಡ್ತೀರಿ. ಸೊ ಅಲ್ಲಿ ವೋಟ್ ಅಂತ ಇರುತ್ತೆ. ವೋಟ್ನ ಒತ್ತಿ ನಿಮಗೆ ಎಷ್ಟು 99 ವೋಟ್ ಹಾಕ್ಬೋದು. ನಿಮ್ಮ ಒಂದು ಫೋನ್ಗಳಿಂದ 99 ವೋಟ್ ಹಾಕ್ಬೋದು. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಸೊ ಅವರು ಎಲ್ಲ ಫೋನಲ್ಸಲ್ಲೂ ಒಂದೊಂದು ವೋಟ್ ಹಾಕಿದ್ರು ಸಹ ನೀವು ಲೈಕ್ ಆ ಕಾರ್ತಿಕ್ ಅವರ ಏನು ವೋಟಿಂಗ್ ಇದೆ ಅದನ್ನು ಮೀರಿಸ್ಬೋದು ವೀಕ್ಷಕರೇ. ಸೊ ಅದೆಲ್ಲ ನಿಮ್ಮ ಕೈಲಿರುತ್ತೆ. ದಯವಿಟ್ಟು ವೋಟ್ ಹಾಕಿ ವೀಕ್ಷಕರೇ. ಸೊ ನಾವು ಈ ನಿನ್ನೆ ವೋಟಿಂಗ್ ರಿಸಲ್ಟ್ ಬಗ್ಗೆ ನೋಡಿದ್ರೆ, ಫೈನಲ್ ವೋಟಿಂಗ್ ರಿಸಲ್ಟ್ ಮಂಗಳವಾರ ಫೈನಲ್ ವೋಟಿಂಗ್ ರಿಸಲ್ಟ್ ಬಗ್ಗೆ ನೋಡಿದ್ರೆ 6ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಧ್ರುವಂತರು ವೀಕ್ಷಕರೇ. ಸೊ ಧ್ರುವಂತರು 6ನೇ ಸ್ಥಾನದಲ್ಲಿರೋದೆ, ಅವ್ರಿಗೆ ಸ್ವಲ್ಪ ವೋಟಿಂಗ್ ಸಿಕ್ಕಿದೆ. ಇನ್ನು 5ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಕಾವ್ಯ ಅವರು ವೀಕ್ಷಕರೇ. ಕಾವ್ಯ ಅಲ್ಲ, ಅಶ್ವಿನಿ ಅವರು ವೀಕ್ಷಕರೇ. ಅಶ್ವಿನಿ ಅವರು 5ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಲೈಕ್ ಕಾವ್ಯ ಅವರು ವೀಕ್ಷಕರೇ. ಕಾವ್ಯ ಅವರು 4ನೇ ಸ್ಥಾನದಲ್ಲಿರೋದೆ. ಅವ್ರಿಗೆ ಲೈಕ್ ಅವರು ಫಸ್ಟ್ ಎಲ್ಲ 5ನೇ ಸ್ಥಾನದಲ್ಲಿದ್ದರು, ಬಟ್ ಇವಾಗ ಜಂಪ್ ಆಗಿದ್ದಾರೆ ಅಂತ ಹೇಳ್ಬೋದು 4ನೇ ಸ್ಥಾನಕ್ಕೆ. ಅವ್ರಿಗೆ ಒಳ್ಳೆ ವೋಟಿಂಗ್ ಲೈಕ್ ಸಿಕ್ಕಿದೆ ಅಂತ ಹೇಳ್ಬೋದು. ತುಂಬ ಅಂತರದಿಂದ ಅಶ್ವಿನಿ ಅವ್ರನ್ನ ಮೀರಿಸಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನಾನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಅದು 3ನೇ ಸ್ಥಾನ ವೀಕ್ಷಕರೇ. 3ನೇ ಸ್ಥಾನ ಯಾರಿಗಪ್ಪ ಸಿಕ್ಕಿದೆ ಅಂದರೆ ಅದು ರಘು ಅವ್ರಿಗೆ ಸಿಕ್ಕಿದೆ ವೀಕ್ಷಕರೇ. ರಘು ಅವರು ಕಾವ್ಯ ಅವ್ರನ್ನ ಮೀರಿಸಿದ್ದಾರೆ ಅಂತ ಹೇಳ್ಬೋದು. ಕಾವ್ಯ ಅವರು ಟಾಪ್ 3 ಅಲ್ಲಿದ್ದರು, ಬಟ್ ಇವಾಗ ಟಾಪ್ 5ಗೆ ಇಳಿದಿದ್ದಾರೆ ವೀಕ್ಷಕರೇ. ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ 2ನೇ ಸ್ಥಾನದಲ್ಲಿ ಗೊತ್ತಿರ್ಬೋದು ನಿಮಗೆ, ರಕ್ಷಿತ್ ಅವರು ಇದ್ದೇ ಇರುತ್ತೆ ಅಂತ. ಸೊ ನಾವು 1ನೇ ಸ್ಥಾನದಲ್ಲಿ ಯಾರಪ್ಪ ಅಂದರೆ ಅದು ಗಿಲ್ಲಿ ಅವರು, ಮಹಾನಟ ಗಿಲ್ಲಿ ಅಂತ ಹೇಳ್ಬೋದು. ಸಕಲಕ ವಲ್ಲಭ ಗಿಲ್ಲಿ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇವ್ರಿಗೆ ಎಷ್ಟೊಂದು ಟೈಟಲ್ ಎಲ್ಲ ಕೊಟ್ಟಿದ್ದಾರೆ ಆಚೆ ಕಡೆ. ಈ ವರ್ಷ ಅವ್ರೇನಾದ್ರು ಗೆಲ್ಲಬೇಕಂದ್ರೆ ನೀವೇನಿಲ್ಲ, ಜಸ್ಟ್ ಒಂದು ಕಮೆಂಟ್ ಮಾಡಬೇಕು. ಅದಾದ ನಂತರ ವೋಟಿಂಗ್ನ ಮಾಡಬೇಕು ವೀಕ್ಷಕರೇ. ಅವರು ಗೆಲ್ತಾರೆ ನನ್ನ ಪ್ರಕಾರ. ಸೊ ದಯವಿಟ್ಟು ಹೋಗಿ ಬೇಗನೆ ವೋಟ್ ಮಾಡಿ ವೀಕ್ಷಕರೇ. ಸೊ ಮಿಡ್ ನೈಟ್ ಎಲಿಮಿನೇಷನಲ್ಲಿ ಯಾರು ಎಲಿಮಿನೇಟ್ ಆಗಿದ್ದು ಅನ್ನೋದಾದರೆ ವೀಕ್ಷಕರೇ, ನಮ್ಗೆ ಗೊತ್ತಿರ್ಬೋದು 6 ಜನ ನಾಮಿನೇಟ್ ಆಗಿದ್ರು. ಸೊ ಅದರಲ್ಲಿ ಎಲಿಮಿನೇಟ್ ಆದವರು ಯಾರಪ್ಪ ಅಂದರೆ ಅದು ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೋಡಬೇಕು ವೀಕ್ಷಕರೇ. ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ನ ಕೊಟ್ಟಿದ್ದೀನಿ ವೀಕ್ಷಕರೇ, ನೀವು ಹೋಗಿ ದಯವಿಟ್ಟು ನೋಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ. ಯೂಟ್ಯೂಬಲ್ಲಿ ತಿಳಿಸ್ಕೊಡೋಕ್ಕಾಗಲ್ಲ, ಏನಕ್ಕಪ್ಪ ಅಂದರೆ ಅವರು ನಮ್ಮ ಅಕೌಂಟ್ನ ಬ್ಲಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ವೀಕ್ಷಕರೇ. ಸೊ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ನ ಕೊಟ್ಟಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ವೀಕ್ಷಕರೇ, ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಸೊ ಒಂದು ಕ್ಲೂನ ಕೊಡ್ತೀನಿ ವೀಕ್ಷಕರೇ. ಇವರು ತುಂಬ ದೇವರ ಭಕ್ತರು, ಯಾವಾಗಲೂ ಪೂಜೆ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಇವರೇ ಫಸ್ಟು ಪೂಜೆ ಮಾಡೋದು. ಸೊ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಗೊತ್ತಾಗಲಿಲ್ಲ ಅಂದರೆ ನೀವು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ವೀಕ್ಷಕರೇ, ದಯವಿಟ್ಟು ಅಲ್ಲೋಗಿ ಫಾಲೋ ಮಾಡ್ಕೊಂಡು ದಯವಿಟ್ಟು ಇದೇ ರೀತಿ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಇರ್ತೀನಿ. ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ, ಅವರು ಸಹ ಈ ವಿಡಿಯೋದನ್ನು ನೋಡಿ. ಸೊ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನು ಸಹ ಫಾಲೋ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ, ಯಾರು ಎಲಿಮಿನೇಟ್ ಆದರೂ ಮಿಡ್ ವೀಕಿಂದ ಅಂತ. ಸೊ ನೋಡಿ, ಕಂಪ್ಲೀಟಾಗಿ ನೋಡಿ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಈಗ ನಾನು ತಿಳಿಸ್ಕೊಟ್ಟಿದ್ದೆ ಮಿಡ್ ವೀಕ್ ಎಲಿಮಿನೇಷನ್ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತಿಳಿಸ್ಕೊಡ್ತೀನಿ ಅಂತ. ಅದೇ ರೀತಿಯಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಸೊ ಇದೇ ರೀತಿ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.